ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ಬಿಂಬಕಗಳು ಏನು ಬಿಂಬಕಗಳು ಎಂಬ ಟಾಪಿಕ್ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದೆ. ಅದಕ್ಕೆ ಇಂಗ್ಲಿಷ್ ನಾವೇನ್ ಕರಿತೀವಿ, ಫಂಕ್ಷನ್ಸ್ ಅಂತ ಕರಿತೀವಿ. ಬಿಂಬಕ ಅಂದ್ರೇನು, ಆ ಬಿಂಬಕದಲ್ಲಿ ಬರುವಂತಹ ಪ್ರಮುಖ ವಿಧಗಳು ಯಾವುವು ಎಂಬುದರ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಪ್ರಥಮ ಬಾರಿ ನೋಡುವಂತ ಅಭ್ಯರ್ಥಿಗಳು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ವಿಡಿಯೋ ಇಷ್ಟ ಆದ್ರೆ ಕೊನೆಗೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಬಿಂಬಕ ಅಥವಾ ಇಂಗ್ಲಿಷ್ ಒಳಗ ಫಂಕ್ಷನ್ ಅಂತ ಕರೀತಾರಲ್ಲ, ಹಂಗಂದ್ರೆ ಏನು ಎಂಬುದನ್ನ ತಿಳಿದುಕೊಳ್ಳೋಣ. ಬಿಂಬಕ ಎಂದರೆ ಸ್ಥಿರ ಮತ್ತು ಚಲ ಸಂಖ್ಯೆಗಳನ್ನ ಒಳಗೊಂಡಿರುವಂತ ಒಂದು ಸಮೀಕರಣವಾಗಿರುತ್ತದೆ. ಏನು, ಬಿಂಬಕ ಎಂಬುದು ಸ್ಥಿರ ಸಂಖ್ಯೆಗಳನ್ನ ಮತ್ತು ಚಲ ಸಂಖ್ಯೆಗಳನ್ನ ನಾವು ನೋಡ್ತೇವಲ್ಲ, ಇಲ್ಲಿ ಯಾವುದಾ ಒಂದು ಸೂತ್ರವನ್ನ ತಿಳ್ಕೊಂಡಾಗ QD = A + BP ಅಂತ ತಿಳ್ಕೋಣ. ಈ ಎ ಎಂಬುದು ಸ್ಥಿರ ಸಂಖ್ಯೆ, ಅದರ ಮುಂದ್ಗಡೆ BP ಏನಿದೆಯಲ್ಲ ಅದು ಚಲ ಸಂಖ್ಯೆ. ಈ ಸ್ಥಿರ ಸಂಖ್ಯೆ ಮತ್ತು ಚಲ ಸಂಖ್ಯೆಗಳನ್ನ ಒಳಗೊಂಡಂತ ಒಂದು ಸಮೀಕರಣಕ್ಕೆ ನಾವೇನ್ ಕರಿತೀವಿ, ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ಇಲ್ಲಿ ನೋಡಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಚಲಗಳ ನಡುವಿನ ಸಂಬಂಧವನ್ನ ಬಿಂಬಕ ಮೂಲಕ ವಿವರಿಸುವುದಕ್ಕೆ ನಾವೇನ್ ಕರಿತೀವಿ, ಬಿಂಬಕ ಅಂತ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಚಲಕಗಳನ್ನ ಒಳಗೊಂಡಿರುವಂತ ಒಂದು ಸಂಬಂಧವನ್ನ, ಅವುಗಳ ನಡುವಿನ ಸಂಬಂಧವನ್ನ ನಾವೇನ್ ಮಾಡ್ಬೋದು, ಬಿಂಬಕದ ಮೂಲಕ ವ್ಯಕ್ತಪಡಿಸುವಂತ ಒಂದು ಪದ್ಧತಿ ನಾವೇನ್ ಕರಿತೀವಿ, ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ಓಕೆನಾ. ಒಂದು ಸ್ಥಿರ ಸಂಖ್ಯೆ ಅಥವಾ ಚಲ ಸಂಖ್ಯೆಗಳ ನಡುವಿನ ಒಳಗೊಂಡಿರುವಂತ ಒಂದು ಸಮೀಕರಣಕ್ಕೆ ಬಿಂಬಕ ಅಂತ ಕರಿತೀವಿ. ಅದು ಗೊತ್ತಾಗ್ಲಿಕ್ಕಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಚಲಗಳ ನಡುವಿನ ಸಂಬಂಧವನ್ನ ಬಿಂಬಕದ ಮೂಲಕ ವ್ಯಕ್ತಪಡಿಸೋದು ನಾವೇನ್ ಕರಿತೀವಿ, ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಒಂದು ಚಲ ಮತ್ತೊಂದು ಚಲವನ್ನ ಅವಲಂಬಿಸಿರುತ್ತದೆ. ನಾವೇನ್ ಚಲಗಳನ್ನ ಅಧ್ಯಯನ ಮಾಡ್ತೇವಲ್ಲ, ಅದು ಫಾರ್ ಎಕ್ಸಾಂಪಲ್ ನಾವು ಡಿಮಾಂಡ್ ಬಗ್ಗೆ ತಿಳ್ಕೊಂಡಿಲ್ಲ. D = ಫಂಕ್ಷನ್ ಆಫ್ P, S = ಫಂಕ್ಷನ್ ಆಫ್ P ಅಂತ ತಿಳ್ಕೊಂಡಿವಲ್ಲ, ಅಲ್ಲಿ D ಆಗ್ಬೋದು ಮತ್ತು P ಆಗ್ಬೋದು, ಒಂದು ಚಲ ಮತ್ತೊಂದು ಚಲವನ್ನ ಅವಲಂಬಿಸಿದೆ. ಏನ, ಸಾಮಾನ್ಯವಾಗಿ ಒಂದು ಚಲ ಮತ್ತೊಂದು ಚಲವನ್ನ ಅವಲಂಬಿಸಿರುತ್ತದೆ. ಒಂದರಲ್ಲಿ ಬದಲಾವಣೆ ಆದ್ರೆ ಮತ್ತೊಂದರಲ್ಲಿ ಸ್ಥಾನಾಗಿಯೇ ಬದಲಾವಣೆ ಆಗ್ತದೆ. ಬೆಲೆಯಲ್ಲಿ ಬದಲಾವಣೆ ಆಗ್ತದ, ಬೇಡಿಕೆಯಲ್ಲಿ ಬದಲಾವಣೆ ಆಗ್ತದೆ. ಓಕೆನಾ. ಹೀಗಾಗಿ ಒಂದರಲ್ಲಿ ಬದಲಾವಣೆ ಆದ್ರೆ ಮತ್ತೊಂದರಲ್ಲಿ ಸಾಮಾನ್ಯವಾಗಿ ಬದಲಾವಣೆ ಆಗ್ತದ. ಹಂಗಿತ್ತಂದ್ರ ಅದನ್ನ ನಾವೆಲ್ಲ ಅಧ್ಯಯನ ಮಾಡ್ತೀವಿ, ಈ ಬಿಂಬಕಗಳ ಟಾಪಿಕ್ ಅಲ್ಲಿ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡಲಾಗ್ತದ. ಇಷ್ಟು ಅದಕ್ಕೆ ಬರಂತ ಪೀಠಿಕೆ. ಪೀಠಿಕೆ ಆದ್ಮೇಲೆ ಬಿಂಬಕದಲ್ಲಿ ಕೆಲವೊಂದು ವಿಧಗಳು ಬರ್ತಾವ, ಆ ವಿಧಗಳನ್ನ ಚರ್ಚೆ ಮಾಡೋಣ. ಬಿಂಬಕದ ವಿಧಗಳು. ಓಕೆನಾ. ಫಸ್ಟ್ ಒಂದು ಯಾವುದು, ಬೇಡಿಕೆಯ ಬಿಂಬಕ. ಇಂಗ್ಲಿಷ್ ಒಳಗ ಡಿಮಾಂಡ್ ಫಂಕ್ಷನ್ ಅಂತ ಕರೀತಾರ. ಇಲ್ಲಿ ನೋಡ್ರಿ, ಬೆಲೆ ಮತ್ತು ಬೇಡಿಕೆ ನಡುವಿನ ಸಂಬಂಧವನ್ನ ತಿಳಿಸುವುದಕ್ಕೆ ಬೇಡಿಕೆ ಬಿಂಬಕ ಎಂದು ಕರೆಯುತ್ತೇವೆ. ಸಿಂಪಲ್ ಅದ. ಬೇಡಿಕೆ ಬಿಂಬಕ ಅಂತಂದ್ರ ಬೆಲೆ ಮತ್ತು ಬೇಡಿಕೆ, ಬೆಲೆ ಮತ್ತು ಬೇಡಿಕೆ ಅವು ಎರಡರ ನಡುವಿನ ಸಂಬಂಧವನ್ನ ತಿಳಿಸೋಕೆ ನಾವೇನ್ ಕರಿತೀವಿ, ಬೇಡಿಕೆ ಬಿಂಬಕ ಎಂದು ಕರೆಯುತ್ತೇವೆ. ಇದು ಬದಲಾವಣೆ ಆದಂತೆ ಇದು ಬದಲಾವಣೆ ಆಗ್ತದೆ. P ಎಂಬುದು ಸ್ವತಂತ್ರ ಚಲಕ, D ಎಂಬುದು ಅವಲಂಬಿತ ಚಲಕ. ಏನ, ಇಷ್ಟು ನೀವು ಎಕ್ಸಾಮ್ ಒಳಗ ಬರಬೇಕಾಗ್ತದ. ಬೆಲೆ ಮತ್ತು ಬೇಡಿಕೆ ನಡುವಿನ ಸಂಬಂಧಕ್ಕ ತಿಳಿಸುವುದಕ್ಕೆ ಬೇಡಿಕೆ ಬಿಂಬಕ ಅಂತ ಕರಿತೀವಿ. ಇನ್ನೊಂದು ಯಾವುದು, ಪೂರೈಕೆ ಬಿಂಬಕ ಅಥವಾ ಸಪ್ಲೈ ಫಂಕ್ಷನ್. ಇಲ್ಲಿ ನೋಡ್ರಿ, ಪೂರೈಕೆ ಮತ್ತು ಬೆಲೆ ನಡುವಿನ ಸಂಬಂಧವನ್ನು ತಿಳಿಸುವುದಕ್ಕೆ ಪೂರೈಕೆ ಬಿಂಬಕ ಎಂದು ಕರೆಯುತ್ತೇವೆ. ಅದು ಬೆಲೆ ಮತ್ತು ಬೇಡಿಕೆ ಆಗಿತ್ತು, ಇದು ಬೆಲೆ ಮತ್ತು ಪೂರೈಕೆ. ಸೂತ್ರ ನೋಡ್ರಿ, QS = ಫಂಕ್ಷನ್ ಆಫ್ P. QS = ಫಂಕ್ಷನ್ ಆಫ್ P. ಏನ, ಎಂತ ಬಿಂಬಕ, ಪೂರೈಕೆಯ ಬಿಂಬಕ. ಇಲ್ಲಿ ಕೂಡ P ಎಂಬುದು ಸ್ವತಂತ್ರ ಚಲಕ, S ಎಂಬುದು ಅವಲಂಬಿತ ಚಲಕ ಆಗಿರ್ತದ. ಇದು ಎರಡನೆಯ ವಿಧ. ಇನ್ನೊಂದು ಯಾವುದು, ಉಳಿತಾಯ ಬಿಂಬಕ. ಸೇವಿಂಗ್ಸ್ ಫಂಕ್ಷನ್ ಅಂತ ಕರಿತೀವಿ. ಆದಾಯ ಮತ್ತು ಉಳಿತಾಯದ ನಡುವಿನ ಸಂಬಂಧವನ್ನ ವ್ಯಕ್ತಪಡಿಸುವುದಕ್ಕೆ
ನಾವೆಂತ ಬಿಂಬಕ ಅಂತ ಕರಿತೀವಿ? ಉಳಿತಾಯ ಬಿಂಬಕ ಅಂತ ಕರಿತೀವಿ. ಒಂದ್ ಯಾವುದು ಆದಾಯ, ಇನ್ನೊಂದ್ ಯಾವುದು ಉಳಿತಾಯ. ಈ ಒಂದಕ್ಕೊಂದು ಸಂಬಂಧವನ್ನ ಹೊಂದಿವೆ. ಇವೆರಡರ ನಡುವಿನ ಸಂಬಂಧವನ್ನ ತಿಳಿಸುವುದಕ್ಕೆ ನಾವೇನ್ ಕರಿತೀವಿ? ಉಳಿತಾಯ ಬಿಂಬಕ ಅಂತ ಕರಿತೀವಿ. ಈ ಸೂತ್ರ ನೋಡ್ರಿ, ಎಕ್ಸ್ ಇಕ್ವಲ್ ಟು ಫಂಕ್ಷನ್ ಆಫ್ ವಾಯ್. ವಾಯ್ ಎಂಬುದು ಸ್ವತಂತ್ರ ಚಲಕ ಅಂತಂದ್ರ ಎಸ್ ಅಥವಾ ಉಳಿತಾಯ ಎಂಬುದು ಅವಲಂಬಿತ ಚಲಕವಾಗಿರ್ತದ. ಆದಾಯದಲ್ಲಿ ಬದಲಾವಣೆ ಆದಾಗ ಏನ್ ಬದಲಾವಣೆ ಆಕತಿ? ಉಳಿತಾಯದಲ್ಲಿ ಬದಲಾವಣೆ ಆಗ್ತದ. ಅವೆರಡರ ನಡುವಿನ ಸಂಬಂಧವನ್ನ ತಿಳಿಸೋಕ್ ನಾವೇನ್ ಕರಿತೀವಿ? ಉಳಿತಾಯ ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ಇನ್ನೊಂದ್ ಯಾವುದು? ಉತ್ಪಾದನಾ ಬಿಂಬಕ, ಪ್ರೊಡಕ್ಷನ್ ಫಂಕ್ಷನ್ ಅಂತೇಳಿ. ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವಿನ ಸಂಬಂಧವನ್ನ ತಿಳಿಸುವುದಕ್ಕೆ ಉತ್ಪಾದನಾ ಬಿಂಬಕ ಎಂದು ಕರೆಯುತ್ತೇವೆ. ಏನ್ 4 ಉತ್ಪಾದನಾಂಗಗಳು ಬರ್ತಾವಲ್ಲ, ಆ 4 ಉತ್ಪಾದನಾಂಗಗಳನ್ನ ಬಳಸಿಕೊಂಡಾಗ ನಮ್ಗೆ ಬರುವಂತ ಉತ್ಪನ್ನ ಐತಿ ನೋಡ್ರಿ, ಲಭ್ಯವಾಗುವಂತ ಉತ್ಪನ್ನ ಇದೆಯಲ್ಲ, ಆ ಉತ್ಪಾದನಾಂಗಗಳು ಮತ್ತು ಉತ್ಪನ್ನ ಅವುಗಳ ನಡುವಿನ ಸಂಬಂಧವನ್ನ ತಿಳಿಸುವುದಕ್ಕೆ ನಾವೇನ್ ಕರಿತೀವಿ? ಉತ್ಪಾದನಾ ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಇಲ್ಲಿ ನೋಡಿ ಸೂತ್ರ, y is equal to function of r l k o dash dash dash. ಅಂದ್ರ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಇವು 4 ಉತ್ಪಾದನಾಂಗಗಳು ಮತ್ತು ಇಲ್ಲಿ ಉತ್ಪನ್ನ ಬರ್ತದ. ಈ ಉತ್ಪಾದನಾಂಗ ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧ ತಿಳಿಸುವುದಕ್ಕೆ ನಾವೇನ್ ಕರಿತೀವಿ? ಉತ್ಪಾದನಾ ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ನೆಕ್ಸ್ಟ್ ಒನ್ ಯಾವುದು? ತುಷ್ಟಿಗುಣ ಬಿಂಬಕ, ಯುಟಿಲಿಟಿ ಫಂಕ್ಷನ್ ಅಂತೇಳಿ. ತುಷ್ಟಿಗುಣ ಬಿಂಬಕವು ವಸ್ತುಗಳ ಅನುಭೋಗದ ಪ್ರಮಾಣ ಮತ್ತು ಅವುಗಳಿಂದ ದೊರೆಯುವ ತುಷ್ಟಿಗುಣವನ್ನು ತೋರಿಸುತ್ತದೆ. ವೆರಿ ಸಿಂಪಲ್ ಅದ. ನಾವು ವಸ್ತುಗಳನ್ನ ಏನಪ್ಪ ಅನುಭೋಗನ ಮಾಡ್ತೀವಲ್ಲ, ನಾವು ವಸ್ತುಗಳನ್ನ ಅನುಭೋಗ ಮಾಡುವಂತ ವಸ್ತುಗಳ ಪ್ರಮಾಣ ಎಷ್ಟಿದೆ, ಎಷ್ಟು ಪ್ರಮಾಣಗಳು ನಾವು ಸೇವನೆ ಮಾಡ್ತೀವಿ, ಆ ಅನುಭೋಗದ ಪ್ರಮಾಣ ಏನು ವಸ್ತುಗಳು ಸೇವನೆ ಮಾಡ್ತೀವಲ್ಲ ಅದರಿಂದ ಎಷ್ಟು ಪ್ರಮಾಣದಲ್ಲಿ ತುಷ್ಟಿಗುಣ ಸಿಗ್ತದ ಎಂಬುದನ್ನ ತೋರಿಸುವುದಕ್ಕೆ ನಾವೇನ್ ಕರಿತೀವಿ? ತುಷ್ಟಿಗುಣದ ಬಿಂಬಕ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಯು ಎಂಬುದು ತುಷ್ಟಿಗುಣ ಅಂತಂದ್ರ ಇಲ್ಲಿ ಆ ವಸ್ತುಗಳನ್ನ ತೋರಿಸುವುದು ಯಾವುದು? Q1, Q2, Qn. ಇದು ವಸ್ತುಗಳ ಪ್ರಮಾಣವನ್ನು ತೋರಿಸ್ತದ. ಈ ವಸ್ತುವನ್ನು ಅನುಭವಿಸಿದಾಗ ಅನುಭವದಾನಿಗೆ ಎಷ್ಟು ಪ್ರಮಾಣದಲ್ಲಿ ತುಷ್ಟಿಗುಣ ಲಭ್ಯವಾಗುತ್ತದೆ ಎಂಬುದನ್ನ ವ್ಯಕ್ತಪಡಿಸೋಕೆ ನಾವೇನ್ ಕರಿತೀವಿ? ತುಷ್ಟಿಗುಣ ಬಿಂಬಕ ಅಂತೇಳಿ ಕರಿತೀವಿ. ಇನ್ನೊಂದು ಯಾವುದು? ಆದಾಯದ ಬಿಂಬಕ, ಇನ್ಕಮ್ ಅಥವಾ ರೆವೆನ್ಯೂ ಫಂಕ್ಷನ್ ಅಂತೇಳಿ. ಇಲ್ಲಿ ನೋಡ್ರಿ, ಆದಾಯ ಬಿಂಬಕವು ಪ್ರತಿ ಘಟಕದ ಉತ್ಪನ್ನದ ಮಾರಾಟದ ಬೆಲೆ ಮತ್ತು ಆದಾಯದ ನಡುವಿನ ಸಂಬಂಧವನ್ನ ತಿಳಿಸುತ್ತದೆ. ನಿಮ್ಗೆ ಗೊತ್ತಾಗ್ಲಿಕ್ಕಂತಂದ್ರ ವಸ್ತುಗಳ ನಾವು ವಸ್ತುವನ್ನ ಉತ್ಪನ್ನ ಮಾಡ್ತೀವಿ, ಉತ್ಪಾದಿಸ್ತೀವಿ. ಆ ಉತ್ಪಾದನೆ ಮಾಡಿದ ನಂತರ ಈ ಉತ್ಪನ್ನದ ಪ್ರತಿ ಘಟಕ ಏನಿರ್ತಾವಲ್ಲ, ವಸ್ತುಗಳು ಏನಿರ್ತಾವಲ್ಲ, ಆ ಪ್ರತಿ ಘಟಕದ ಬೆಲೆ, ಆ ಬೆಲೆಯನ್ನು ನಾವೇನ್ ಮಾಡ್ಬೋದು? ಆದಾಯವನ್ನ ಪಡಿಬಹುದು. ಆ ಪ್ರತಿ ಘಟಕದ ಬೆಲೆ ಮತ್ತು ಅದರಿಂದ ಬರುವಂತ ಆದಾಯ ಐತಿ ನೋಡ್ರಿ, ಆ ಬೆಲೆ ಮತ್ತು ಆದಾಯದ ನಡುವಿನ ಸಂಬಂಧವನ್ನ ತಿಳಿಸುವುದಕ್ಕೆ ನಾವೇನ್ ಕರಿತೀವಿ? ಆದಾಯದ ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಅದಕ್ಕಾಗಿ TR is equal to PQ ಅಂತೇಳಿ. P ಅಂದ್ರ ವಸ್ತುವಿನ ಬೆಲೆ, Q ಅಂತಂದ್ರ ವಸ್ತುಗಳ ಪ್ರಮಾಣ. ಇದನ್ನ ನಾವು ಗುಣಾಕಾರ ಮಾಡಿದಾಗ, ಗುಣಿಸಿದಾಗ ನಮ್ಗೆ ಏನ್ ಸಿಗ್ತದ? ಒಟ್ಟು ಆದಾಯ ಲಭ್ಯ ಆಗ್ತದ. ಓಕೆನಾ? ಇದು ಆದಾಯದ ಬಿಂಬಕವಾಗಿರುತ್ತದೆ. ನೆಕ್ಸ್ಟ್ ಒನ್ ಯಾವುದು? ವೆಚ್ಚದ ಬಿಂಬಕ. ಎಂತದು? ವೆಚ್ಚದ ಬಿಂಬಕ. ಇಲ್ಲಿ ನೋಡ್ರಿ, ಕಾಸ್ಟ್ ಫಂಕ್ಷನ್ ಅಂತ ಕರಿತೀವಿ. ವೆಚ್ಚದ ಬಿಂಬಕವು ಉತ್ಪನ್ನದ ಪ್ರಮಾಣ ಮತ್ತು ವೆಚ್ಚದ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಕಾಸ್ಟ್ ಫಂಕ್ಷನ್ ಉತ್ಪನ್ನದ ಪ್ರಮಾಣ, ವಸ್ತುವನ್ನ ಉತ್ಪಾದನೆ ಮಾಡಕ್ಕೆ ನಮ್ಗೆ ತಗುಲುವಂತ ವೆಚ್ಚ ಐತಿ ನೋಡ್ರಿ, ಆ ವೆಚ್ಚದ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ. ಅದಕ್ಕಾಗಿ C is equal to ಫಂಕ್ಷನ್ ಆಫ್ Q ಅಂತೇಳಿ. C ಅಂದ್ರ ವೆಚ್ಚ, Q ಅಂತಂದ್ರ ಉತ್ಪನ್ನದ ಪ್ರಮಾಣ. ಅವೆರಡರ ನಡುವಿನ ಸಂಬಂಧವನ್ನು ತಿಳಿಸುವುದಕ್ಕೆ ನಾವೇನ್ ಕರಿತೀವಿ? ವೆಚ್ಚದ ಬಿಂಬಕ ಅಂತೇಳಿ ಕರಿತೀವಿ. ಇನ್ನೊಂದು ಯಾವುದು? ಲಾಭದ ಬಿಂಬಕ. ಲಾಭದ ಬಿಂಬಕ ಇದು ಪ್ರಾಫಿಟ್ ಫಂಕ್ಷನ್ ಅಂತ ಆಗಬೇಕು, ಮಿಸ್ಟೇಕ್ ಆಗಿದೆ. ಪ್ರಾಫಿಟ್ ಫಂಕ್ಷನ್ ಅಂತೇಳಿ.
ಇಲ್ಲಿ ಲಾಭ ಬಿಂಬಕವು ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ನಡುವಿನ ವ್ಯತ್ಯಾಸವನ್ನ ತಿಳಿಸುತ್ತದೆ. ಏನು, ವ್ಯಕ್ತಿಯ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ನಡುವಿನ ವ್ಯತ್ಯಾಸ. ಒಟ್ಟು ಆದಾಯದಲ್ಲಿ, ಒಟ್ಟು ವೆಚ್ಚದಲ್ಲಿ ಆ ವ್ಯಕ್ತಿಯ ಆದಾಯವನ್ನ ಕಳೆದಾಗ ಆ ವ್ಯಕ್ತಿಗೆ ಏನ್ ಸಿಗ್ತದ, ಲಾಭ ಸಿಗ್ತದ. ಅದಕ್ಕಾಗಿ ಪ್ರಾಫಿಟ್ ಇಸ್ ಈಕ್ವಲ್ ಟು ಟಿ ಆರ್ ಮೈನಸ್ ಟಿ. ಅಂದ್ರ ಒಟ್ಟು ಆದಾಯದಲ್ಲಿ ನಾವೇನ್ ಕಳಿಬೇಕು, ಒಟ್ಟು ವೆಚ್ಚವನ್ನ ಕಳೆದಾಗ ನಮ್ಗೆ ಏನ್ ಸಿಗ್ತದ, ಲಾಭದ ಪ್ರಮಾಣ ಸಿಗ್ತದ. ಹೀಗಾಗಿ ಈ ಟಿ ಆರ್ ಮತ್ತು ಟಿ ಸಿ ನಡುವಿನ ಸಂಬಂಧವನ್ನ ತಿಳಿಸುವುದಕ್ಕೆ ಅಥವಾ ನಡುವಿನ ವ್ಯತ್ಯಾಸವನ್ನ ತಿಳಿಸುವುದಕ್ಕೆ ನಾವೇನ್ ಕರಿತೀವಿ, ಲಾಭದ ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ಎಷ್ಟು ಯಾವುದು, ಅನುಭೋಗದ ಬಿಂಬಕ, ಕಂಜಂಕ್ಷನ್ ಫಂಕ್ಷನ್ ಅಂತೇಳಿ. ಅನುಭೋಗ ಬಿಂಬಕವು ಆದಾಯ ಮತ್ತು ಅನುಭೋಗದ ನಡುವಿನ ಸಂಬಂಧವನ್ನ ತಿಳಿಸುತ್ತದೆ. ಏನು, ಅನುಭೋಗ ಬಿಂಬಕ ಎಂಬುದು ಆ ಬಿಂಬಕ ಆದಾಯ ಮತ್ತು ಅನುಭೋಗ ನಡುವಿನ ಸಂಬಂಧವನ್ನ ತಿಳಿಸ್ತದ. ಯಾಕಂತಂದ್ರ ಇಲ್ಲಿ ಆದಾಯವು ಆದಾಯವು ಅನುಭೋಗವನ್ನ ಅವಲಂಬನೆಯನ್ನ ಹೊಂದಿರುತ್ತದೆ. ಸಿ ಅಂದ್ರ ಅನುಭೋಗ, ವಾಯ್ ಅಂತಂದ್ರ ಆದಾಯ. ಆದಾಯ ಎಂಬುದು ಸ್ವತಂತ್ರ ಚಲಕ ಆತಂತಂದ್ರ ಇದು ಅವಲಂಬಿತ ಚಲಕವಾಗಿರ್ತದೆ. ಈಗ ಈ ಸಿಯು ಬದಲಾವಣೆ ಆದ್ಮೇಲೆ ಅನುಭೋಗದಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದ ಎಂಬ ಸಂಬಂಧವನ್ನು ತಿಳಿಸುವುದಕ್ಕೆ ನಾವು ಏನ್ ಕರಿತೀವಿ, ಅನುಭೋಗದ ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಇನ್ನೊಂದು ಯಾವುದು, ಸರಳ ರೇಖಾ ಬಿಂಬಕ. ಎಂತದು, ಸರಳ ರೇಖಾ ಬಿಂಬಕ, ಲೀನಿಯರ್ ಫಂಕ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸ್ವತಂತ್ರ ಚಲಕದ ಇದು ಲಾಭಕ್ಕಿತ್ತು. ಸ್ವತಂತ್ರ ಚಲಕದ ಘಾತ 1 ಆಗಿದ್ದರೆ, ಸ್ವತಂತ್ರ ಚಲಕದ ಘಾತ 1 ಆಗಿದ್ದರೆ ಅದಕ್ಕೆ ನಾವೇನ್ ಕರಿತೀವಿ, ಸರಳ ರೇಖೆ ಬಿಂಬಕ ಅಂತ ಕರಿತೀವಿ. ಅಥವಾ ಬಿಂಬಕದಲ್ಲಿನ ಚಲಗಳ ನಡುವಿನ ಸಂಬಂಧವನ್ನ, ಏನ್ 2 ಬಿಂಬಕಗಳು ಇರ್ತಾವಲ್ಲ, ಆ ಬಿಂಬಕದಲ್ಲಿನ ಚಲಗಳ ನಡುವಿನ ಸಂಬಂಧವನ್ನ ರೇಖಾಚಿತ್ರದ ಮೂಲಕ ವ್ಯಕ್ತಪಡಿಸಿದಾಗ ದೊರೆಯುವಂತ ರೇಖೆ ಸರಳ ರೇಖೆಯಾಗಿದ್ದರೆ ಅದನ್ನ ನಾವು ಸರಳ ರೇಖೆ ಬಿಂಬಕ ಅಂತ ಕರಿತೀವಿ. ಏನು, ಬಿಂಬಕದ ಚಲಗಳ ನಡುವಿನ ಸಂಬಂಧವನ್ನ ರೇಖಾಚಿತ್ರದ ಮೂಲಕ ವ್ಯಕ್ತಪಡಿಸಿದಾಗ ನಮಗೆ ದೊರೆಯುವಂತ ರೇಖೆ ಸರಳ ರೇಖೆ ಆಗುತ್ತೆ. ಅದಕ್ಕೆ ನಾವೇನ್ ಕರಿತೀವಿ, ಸರಳ ರೇಖೆ ಬಿಂಬಕ ಅಂತ ಕರಿತೇವೆ. ಹೆಂಗಂತಂದ್ರ ಈ ತರ ಮಾಡ್ಕೋರಿ, ಹಿಂಗ್ ಬಂತೆ ಅಂದ್ರ ಇದು ಸರಳ ರೇಖೆ, ಅಥವಾ ಹಿಂಗ್ ಬಂತೆ ಅಂದ್ರ ಇದು ಸರಳ ರೇಖೆ, ಹಿಂಗ್ ಬಂದ್ರ ಸರಳ ರೇಖೆ. ಹಂಗಿತ್ತ ಅದಕ್ಕೆ ನಾವೆಂತ ಬಿಂಬಕ ಅಂತ ಕರಿತೀವಿ, ಸರಳ ರೇಖೆ ಬಿಂಬಕ ಅಂತೇಳಿ ಕರಿತೀವಿ. ಸೂತ್ರ y is equal to mx plus c. ಇದು ಸರಳ ರೇಖೆ ಬಿಂಬಕವನ್ನ ವ್ಯಕ್ತಪಡಿಸುವಂತ ಸಮೀಕರಣ ಆಗಿದೆ. ಇದು ಮತ್ತೊಂದು ವಿಧ. ಇನ್ನೊಂದು ಯಾವುದು, ವಕ್ರರೇಖೆ ಅಥವಾ ವರ್ಗ ಬಿಂಬಕ, ನಾನ್ ಲೀನಿಯರ್ ಫಂಕ್ಷನ್ ಅಂತ ಕರಿತೀವಿ. ಅಲ್ಲಿ ಸರಳ ರೇಖೆ ಬಿಂಬಕದಲ್ಲಿ ಘಾತ 1 ಆಗಿತ್ತು, ಇಲ್ಲಿ ಘಾತ 2 ತಂತಂದ್ರ ಅದಕ್ಕೆ ನಾವೇನ್ ಕರಿತೀವಿ, ವರ್ಗ ಬಿಂಬಕ ಅಂತ ಕರಿತೀವಿ. ಅಥವಾ ಬಿಂಬಕದಲ್ಲಿ ಚಲಗಳ ನಡುವಿನ ಸಂಬಂಧವನ್ನ ರೇಖಾಚಿತ್ರದ ಮೂಲಕ ವ್ಯಕ್ತಪಡಿಸಿದಾಗ ದೊರೆಯುವ ರೇಖೆಯು ವಕ್ರ ರೇಖೆಯಾಗಿದ್ದರೆ ಅದನ್ನ ವಕ್ರ ರೇಖೆ ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಅಲ್ಲಿ ಆಗಲೇ ಇತ್ತು ಸರಳ ರೇಖೆ ಇತ್ತು, ಇಲ್ಲಿ ಆ ರೇಖೆ ಏನಾದ್ರು ವಕ್ರ ಆಗಿತ್ತಂದ್ರ ಅದಕ್ಕೆ ನಾವು ವಕ್ರ ರೇಖೆ ಅಥವಾ ವರ್ಗ ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ಸೂತ್ರ ನೋಡ್ರಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಇದೇನು, ವಕ್ರರೇಖೆ ಬಿಂಬಕದ ಒಂದು ಫಾರ್ಮುಲಾ. ಇಲ್ಲಿ ಚಿತ್ರ ಹೆಂಗ್ ಬರುತ್ತಂತಂದ್ರ ಈ ತರ ಬಂದು ಈ ತರ ಬರ್ತದ, ಅಥವಾ ಈ ತರ ಬರ್ಬೋದು. ವಕ್ರವಾಗಿ ಬಂತಂದ್ರ ಅದೇನು ವಕ್ರರೇಖೆಯ ಬಿಂಬಕ ಆಗಿರ್ತದ. ಇಷ್ಟು ವಿದ್ಯಾರ್ಥಿಗಳೇ, ಬಿಂಬಕ ಅಂದ್ರೇನು, ಬಿಂಬಕದ ವಿಧಗಳು ಅದರ ಬಿಂಬಕದ ಅರ್ಥ, ಅದರ ಬಗ್ಗೆ ಈ ಒಂದು ವಿಡಿಯೋಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಮುಂದಿನ ಅವಧಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.